ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಇಲ್ಲಿ ಪ್ರೋಮೋ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಪ್ರೋಮೋ ಹೇಗಿದೆ ಅಂತ ನೋಡ್ಬಿಡೋಣ. ನೀರು ಕುಡಿಬೇಕು, ನೀರು ಎಸ್ ವೀಕ್ಷಕರೇ, ನೋಡಿದ್ರ ಪ್ರೋಮೋ ಅಂತ ಸಖತ್ತಾಗಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಬಂದಿರೋ ಸ್ಪರ್ಧಿಗಳಿಗೆ ಮತ್ತೆ ಈಗ ರೀ ಎಂಟ್ರಿ ಅಂತೂ ಕೊಟ್ಟಿದ್ದಾರೆ. ಇಲ್ಲಿ ನಿನ್ನೆ ಎಪಿಸೋಡಲ್ಲಿ ತೋರಿಸಿದ್ರು, ಅವ್ರ ಕಣ್ಣಿಗೆ ಬಟ್ಟೆ ಎಲ್ಲ ಕಟ್ಟಿದ್ರು. ಆನಂತರ ಇಲ್ಲಿ ಬಿಗ್ ಬಾಸ್ ಒಳಗಡೆ ಎಂಟ್ರಿ ಕೂಡ ಕೊಟ್ಟರು ಅಂತಂದ್ಬಿಟ್ಟು. ಆದರೆ ಹೊರಗಡೆ ಹೋಗಿ ಮತ್ತೆ ಒಳಗಡೆ ಬಂದು ಈ ಒಂದು ಪ್ರೋಮೋ ನೋಡ್ತಿದ್ರೆ ಏನನ್ನಿಸ್ತದೆ ಅಂತಂದರೆ, ಈಗ ಜಂಟಿಗಳು ಯಾರ್ಯಾರು ಇದ್ದಾರೋ ನೀವು ಮೊನ್ನೆಯಿಂದ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಮಂಜು ಭಾಷಿಣಿಯವರು ಮತ್ತು ಇಲ್ಲಿ ರಾಶಿಕಾ ಶೆಟ್ಟಿಯವರು ಅವರು ಕೂಡ ಇಲ್ಲಿ ವಾಶ್ರೂಮ್ ಹೋಗೋ ಜಾಗಕ್ಕೆ ಇಲ್ಲಿ ಸ್ವಲ್ಪ ಜಗಳ ಆಡ್ಕೊಂಡ್ರು. ಈಗ ಚಂದ್ರಪ್ರಭಾ ಅವರು ಮತ್ತೆ ಸತೀಶ್ ಅವರು ಆಲ್ಮೋಸ್ಟ್ ಇಲ್ಲಿ ಚಂದ್ರಪ್ರಭಾ ಅವರು ಹೇಳ್ತಾರೆ, ಅವ್ರು ತುಂಬಾ ಹೊತ್ತು ಟೈಮ್ ತಗೊಂತಾರೆ. ಯಾಕಂತಂದ್ರೆ ಈ ಒಂದು ವಾರ ಏನಾಗಿದೆ ಅವ್ರು ತಿಳ್ಕೊಂಡಿದ್ದಾರೆ ಅವ್ರು ಯಾವ ರೀತಿ ಎಷ್ಟೊತ್ತು ತಗೊಂತಾರೆ ಅಂತ ಅಂದ್ಬಿಟ್ಟು. ಆದ್ರೂ ಕೂಡ ಇಲ್ಲಿ ನಾನು ನೀರು ಕೂಡ ಕುಡಿಯೋಕ್ಕೆ ಟೈಮ್ ಸಿಗ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕೈಗೆ ಹಾಕಿರೋ ಬೆಲ್ಟ್ನ ಕೂಡ ಇಲ್ಲಿ ಬಿಚ್ಚಿದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಕಾಕ್ರೋಚ್ ಸುಧೀರ್ ಅವರು ಕೂಡ ಇಲ್ಲಿ ಯಾಕಣ್ಣ ಈ ರೀತಿ ಮಾಡಿದ್ರೆ ಅಲ್ಲೇ ಹೋಗಿ ಕುತ್ಕೋಬೇಕಿತ್ತಲ್ಲ ಅಂತ ಕೂಡ ಇಲ್ಲಿ ಕೇಳ್ತಿದ್ದಾರೆ. ಅವ್ರ ಅಸರಾಧಿಪತಿ ಆಗಿದ್ರು ಕೂಡ ಬಿಗ್ ಬಾಸ್ ಮನೇಲಿ ಏನಾಗಿದೆ ಅಂತಂದ್ರೆ ಅವ್ರೊಂಥರ ಈಗ ಟಾಮ್ ಅಂಡ್ ಜೆರಿ ಆಟ ಆಡ್ಬೇಕಾದ್ರೆ ಹೇಗಿರ್ತಾರೆ ಎರಡು ಕಡೆ ಆ ರೀತಿ ಆಗೋಗ್ಬಿಟ್ಟಿದ್ದಾರೆ. ಜಂಟಿಗಳ ಹತ್ರನೂ ಮಾತಾಡಕ್ಕಾಗ್ತಲ್ಲ ನೀಟಾಗಿ, ಒಂಟಿಗಳ ಹತ್ರನೂ ಇಲ್ಲಿ ಮಾತಾಡಕ್ಕಾಗ್ತಲ್ಲ. ಆದ್ರೆ ಇಲ್ಲಿ ಅವ್ರು ಕೇಳ್ತಾ ಇದ್ದಾರೆ ಯಾಕಿದ್ರೆ ಬಿಚ್ಬಿಟ್ಟು ಬಂದ್ರಿ ಅಂತ ಅಂದ್ಬಿಟ್ಟು. ನೀರು ಕೂಡ ಇಲ್ಲಿ ಕುಡಿಯೋಕ್ಕಾಗ್ತಲ್ಲ ಅಂತ ಅಂದ್ಬಿಟ್ಟು ಫ್ರಸ್ಟ್ರೇಷನ್ ಅಲ್ಲಿ ಆ ಗ್ಲಾಸ್ನು ಕೂಡ ಈಗ ಹೊಡೆದಾಕಿದ್ದಾರೆ. ಅದಕ್ಕಂತೂ ಪನಿಷ್ಮೆಂಟ್ ಇಲ್ಲಿ ಸಿಕ್ಕಿರುತ್ತೆ. ಆಲ್ಮೋಸ್ಟ್ ಇವಾಗ ಏನೊಂದು ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇವತ್ತಿನ ಎಪಿಸೋಡ್ ನೋಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಸತೀಶ್ ಅವ್ರು ಏನಪ್ಪ ಹೇಳ್ತಿದ್ದಾರೆ ಅಂದ್ರೆ, ಕಾಯ್ಬೇಕು ಯಾಕೆ ಇಲ್ಲಿ ಬಿಟ್ಬಿಟ್ಟು ಹೋದ್ರಿ ಅಂತ ಅಂದ್ಬಿಟ್ಟು ಕೇಳ್ತಿದ್ದಾರೆ. ಆಲ್ಮೋಸ್ಟ್ 2 ಅವರು 1.5 ಅವರು 2 ಅವರು ಈ ರೀತಿಯಾಗಿ ಅದೇ ಜಾಗದಲ್ಲಿ ಇಲ್ಲಿ ಬಾತ್ರೂಮ್ ಹತ್ರನೇ ಕುತ್ಕೊಳ್ಳೋಕ್ಕಾಗತ್ತೆ. ಅದಕ್ಕೋಸ್ಕರನೇ ಅವರು ಕೂಡ ಚಂದ್ರಪ್ರಭಾ ಅವರು ಕೂಡ ಇಲ್ಲಿ ಫ್ರಸ್ಟ್ರೇಷನ್ ಆಗಿರೋದು. ಇನ್ನು ಇದಕ್ಕೆ ಸ್ವಲ್ಪ ಇಲ್ಲಿ ಹೇಳ್ತಿರೋದಾದ್ರೆ ಧನುಷ್ ಗೌಡ್ ಅವರು ಇಬ್ರು ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಹೊಡೆಯೋ ರೀತಿನೇ ಹೋಗಿದ್ದಾರೆ. ಆಲ್ಮೋಸ್ಟ್ ಹೊಡೆದಾಟ ಆಡ್ಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಸ್ವಲ್ಪ ಇಲ್ಲಿ ಮಾತಂತೂ ಬಂದಿದೆ, ಕಾಯ್ಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ನಾನು ಮಾಡೋದೇ ಅಷ್ಟೊತ್ತು, ಯಾಕಂತಂದ್ರೆ ಕಾಯ್ಲೇಬೇಕಾಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಫಸ್ಟಿಗೆ ಇಲ್ಲಿ ಆಗಿದ್ದಾರಪ್ಪ ಅಂತಂದ್ರೆ ಇಲ್ಲಿ ಶೇವಿಂಗ್ ಕೂಡ ಮಾಡ್ಕೊಂತ ಇರ್ತಾರೆ. ಅವಾಗೂ ಕೂಡ ಪಾಪ ಅವ್ರು ಅಲ್ಲೇ ಕೂತಿದ್ದಾರೆ. ಚಂದ್ರಪ್ರಭಾ ಅವರು ಶೇವಿಂಗ್ ಆಗಿದ ತಕ್ಷಣ ಮತ್ತೆ ಸ್ನಾನಕ್ಕೆ ಹೋಗಿದ್ದಾರೆ. ತುಂಬಾನೇ ಲೇಟ್ ಮಾಡಿದ್ದಾರೆ. ನೀರು ಕುಡಿಬೇಕು ಅಂತ ಹೇಳಿದ ತಕ್ಷಣ ಆಲ್ಮೋಸ್ಟ್ ಶೇವಿಂಗ್ ಮಾಡ್ಕೊಂಡಿದ ತಕ್ಷಣ ನೀರು ಕುಡ್ಕೊಂಡ್ ಬಂದ್ಬಿಟ್ಟು ಆನಂತರ ಸ್ನಾನಕ್ಕೆ ಹೋಗ್ಬೋದಿತ್ತು. ಆದ್ರೆ ಇಲ್ಲಿ ಸತೀಶ್ ಅವ್ರು ಏನ್ ಮಾಡಿದ್ದಾರೆ, ಇಮಿಡಿಯೇಟ್ ಆಗಿ ಹಾಗೆ ಸ್ನಾನಕ್ಕೆ ಹೋಗಿದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಧನುಷ್ ಗೌಡ್ ಅವರು ಎಷ್ಟೊತ್ತು ಕುತ್ಕೋಬೇಕು ಅಂತ ಕೂಡ ಇಲ್ಲಿ ಅವರು ಕೂಡ ಚಂದ್ರಪ್ರಭಾ ಅವರು ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸತೀಶ್ ಅವರು ಸಿಕ್ಕಾಪಟ್ಟೆಯಲ್ಲಿ ರೇಸ್ ಆಗಿದ್ದಾರೆ. ಆಲ್ಮೋಸ್ಟ್ ನೀವು ನೋಡ್ಬೋದು, ಅವ್ರು ಮೊದಲನೇ ದಿವಸದಿಂದ ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಒಂದು ಇತಿಹಾಸ ಸೃಷ್ಟಿ ಮಾಡ್ಬಿಡ್ತೀನಿ, ಹಾಗೆ ಮಾಡ್ಬಿಡ್ತೀನಿ, ಹೀಗೆ ಮಾಡ್ಬಿಡ್ತೀನಿ ಅಂತ ಅಂದಿದ್ರು. ಆದ್ರೆ ಅಂತ ಒಂದು ಹೇಳ್ಕೊಳೋ ಪರ್ಫಾರ್ಮೆನ್ಸ್ ಅಂತೂ ಈ ಒಂದು 8-10 ದಿವಸದಲ್ಲಿ ಏನೂ ಬಂದಿಲ್ಲ. ಆಲ್ರೆಡಿ 2 ದಿವಸ ಶೂಟಿಂಗ್ ನಡೆದಿಲ್ಲ. ಆದ್ರೆ ಮೊದಲನೇ ವೀಕ್ ಏನಿತ್ತು, ಅವ್ರು ಎಲ್ಲಿ ಡಲ್ ಆಗಿದ್ರು, ಎಲ್ಲಿ ಜಗಳ ಆಡ್ಬೇಕಿತ್ತು ಅಂತ ಅಂದ್ಬಿಟ್ಟು ಈಗ ತಿಳ್ಕೊಂಡು ಬೇಕಂತಾನೆ ಈ ರೀತಿ ಆಡ್ತಾ ಇದ್ದಾರಾ ಅಂತ ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಆಲ್ಮೋಸ್ಟ್ ಇಲ್ಲಿ ನೋಡ್ತಾ ಹೋದ್ರೆ ಫಸ್ಟ್ ಇಲ್ಲಿ ಮಂಜು ಭಾಷಿಣಿಯವರು ರಾಶಿಕಾ ಶೆಟ್ಟಿ ಅವರು ವಾಶ್ರೂಮ್ ಹೋಗೋ ಒಂದು ವಿಚಾರಕ್ಕೆ ಇಲ್ಲಿ ಜಗಳ ಆಡ್ಕೊಂಡಿದ್ರು. ಈಗ ಚಂದ್ರಪ್ರಭಾ ಅವರು ಮತ್ತೆ ಸತೀಶ್ ಅವರು ಕೂಡ ಸ್ವಲ್ಪ ಇಲ್ಲಿ ಜಂಟಿಗಳದ ಇಲ್ಲಿ ಜಗಳಗಳು ಸ್ವಲ್ಪ ಜಾಸ್ತಿ ಆಗ್ತಿದೆ. ಆ ಒಂದು ಕೈಗೆ ಏನ್ ಹಾಕಿದ್ದಾರೆ ಬ್ಯಾಂಡ್, ಅದು ತೆಗಿಬೇಕು ಅನ್ನೋ ವಿಚಾರಕ್ಕೆ ಈ ರೀತಿ ಆಗ್ತಿದ್ಯಾ ಅನ್ನೋದು ಕೂಡ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಕೈಗೆ ಹಾಕೊಂಡು ನೋಡೋದ್ರಿಂದ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಈ ಒಂದು ಕಾನ್ಸೆಪ್ಟ್ ಇಲ್ಲಿಗೆ ತೆಗಿಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಂಗೆ ಇದ್ದಾರೆ ಜಂಟಿಗಳು. ಏನ್ ಮಾಡ್ತಾರೆ ಅಂತ ಇಲ್ಲಿ ಕಾದು ನೋಡ್ಬೇಕಾದ್ರೆ ಲಾಸ್ಟ್ ಟೈಮ್ ಅಬ್ಸರ್ವ್ ಮಾಡೋದು ಸ್ವರ್ಗ ನರಕ ಸ್ವಲ್ಪ ದಿವಸನೇ ಇದ್ದಿದ್ದು, ಅದೊಂದು ಸ್ವಲ್ಪ ಕಾಂಟ್ರವರ್ಸಿ ಆಗ್ಬಿಟ್ಟು ಇಲ್ಲಿ ಆ ಒಂದು ಕಾನ್ಸೆಪ್ಟ್ ಅಲ್ಲಿಗೆ ಇಲ್ಲಿ ರದ್ದು ಮಾಡ್ಕೊಂಡ್ರು. ಇವಾಗ ಜಂಟಿಗಳು ಮತ್ತೆ ಒಂಟಿಗಳು ಏನಿದೆ, ಈಗ ಜಂಟಿಗಳು ಕೈ ಕಟ್ಕೊಂಡು ಓಡಾಡ್ತಾ ಇದಾರೆ. ಈ ಒಂದು ಕಾನ್ಸೆಪ್ಟ್ ನ ಇಲ್ಲಿಗೆ ನಿಲ್ಲಿಸ್ತಾರಾ ಅಥವಾ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರಾ ಅಂತ ಕೂಡ ಇಲ್ಲಿ ನೋಡ್ಬೇಕಿದೆ. ಯಾಕಂದ್ರೆ ಚಂದ್ರಪ್ರಭು ಎಷ್ಟೊಂದು ಸಾಫ್ಟ್ ಆಗಿದ್ದಾರೆ, ಆಲ್ಮೋಸ್ಟ್ ಕಾಮಿಡಿ ಮಾಡ್ತಾನೆ ಇರ್ತಾರೆ ಯಾವಾಗ್ಲೂ ಕೂಡ. ಅಡುಗೆ ವಿಚಾರದಲ್ಲಿ ಇಲ್ಲಿ ಸ್ವಲ್ಪ ಮಂಜು ಭಾಷಿಣಿಯವ್ರಿಗೂ ಮತ್ತೆ ಇಲ್ಲಿ ಅಶ್ವಿನಿ ಗೌಡವ್ರಿಗೂ ಇಬ್ರಿಗೂ ಕೂಡ ಜಗಳ ಆದಾಗ ಅವರೇ ಇಲ್ಲಿ ಕಾಂಪ್ರಮೈಸ್ ಮಾಡಕ್ ಬಂದಿದ್ರು. ಸದ್ಯ ಈಗ ಅವರೇ ಇಷ್ಟೊಂದು ಫ್ರಸ್ಟ್ರೇಷನ್ ಆಗಿದ್ದಾರೆ, ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾರೆ. ಆಲ್ಮೋಸ್ಟ್ ಅವ್ರು ಹೇಳ್ತಾ ಇದ್ದಾರೆ ಬೇಡ ಅಂತ ಅಂದ್ಬಿಟ್ಟು. ನಿಮ್ಮಿಂದ ನಮಗೆ ಕಾಕ್ರೋಚ್ ಸುದ್ದಿಯವ್ರು ಹೇಳ್ತವ್ರೆ, ನೀವು ಇಲ್ಲಿ ತಪ್ಪು ಮಾಡಿದ್ರೆ, ಜಂಟಿಗಳು ತಪ್ಪು ಮಾಡಿದ್ರೆ ಒಂಟಿಗಳಿಗೆ ಇಲ್ಲಿ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಿದ್ರು ಕೂಡ. ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಆಗಿದ್ರು. ಅದಕ್ಕೆ ಇಲ್ಲಿ ತುಂಬಾ ಜೋರಾಗಿ ಇಲ್ಲಿ ಕಿರ್ಚಾಡ್ತಾ ಇದ್ದಾರೆ. ಆದ್ರೆ ಇದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಮತ್ತೆ ಒಳಗಡೆ ಬಂದ ಮೇಲೆ ಈ ರೀತಿ ಆಗ್ತಿದೆ ಅಂದ್ರೆ ನಿಮ್ಮ ಆಟಗಳು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಏನೋ ಗೊತ್ತಾಗಿದೆ, ಅಲ್ಲಿರೋರು ಯಾರಾದ್ರೂ ಹೇಳಿದಾರ. ಆಲ್ಮೋಸ್ಟ್ ನೋಡಕ್ ಹೋದ್ರೆ ಇಲ್ಲಿ ಚಂದ್ರಪ್ರಭು ಎಲ್ಲೂ ಕೂಡ ಜಗಳ ಆಡ್ಕೊಂಡೇ ಇರಲಿಲ್ಲ. ಸದ್ಯ ಇವಾಗ ಈ ಒಂದು ಪ್ರೋಮೋದಲ್ಲಿ ಗೊತ್ತಾಗ್ತದೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಆಗಿದ್ದಾರೆ, ಕೋಪ ಕೂಡ ಬಂದಿದೆ ಅಂತ ಅಂದ್ಬಿಟ್ಟು. ಆದ್ರೆ ಧನುಷ್ ಗೌಡ್ ಅವರು ಕೂಡ ಇಲ್ಲಿ ಅಷ್ಟೇ ಏನಿಲ್ಲಿ ಹೊಡೆಯಕ್ ಬರ್ತಿದ್ಯಾ ಅಂತ ಅಂದ್ಬಿಟ್ಟು ಸತೀಶ್ ಅವ್ರ ಹತ್ರನೂ ಇಲ್ಲಿ ಕೇಳಕ್ ಹೋಗಿದ್ದಾರೆ. ಸತೀಶ್ ಅವರು ಕೂಡ ಇಲ್ಲಿ ಸ್ವಲ್ಪ ಮಾತು ಇಲ್ಲಿ ಬೆಳೆಸ್ತಾ ಇದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಅತಿರೇಕಕ್ಕೆ ಹೋಗಿದೆ ಅಂತಾನೆ ಇಲ್ಲಿ ಕಾಣಿಸ್ತದೆ. ಸೊ ವೀಕ್ಷಕರೇ, ಸದ್ಯ ಇವಾಗ ನೀವಂತೂ ಪ್ರೋಮೋ ನೋಡಿರ್ತೀರ. ಇವಾಗ ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ, ಮತ್ತೆ ಈ ಜಂಟಿ ಒಂಟಿ ಕಾನ್ಸೆಪ್ಟ್ ಏನಿದೆ, ಕೈಗೆ ಇವಾಗ ಅವರು ಬೇಡಿ ತರ ಹಾಕೊಂಡು ಓಡಾಡ್ತಾ ಇದ್ರಲ್ಲ, ಇದು ಇದ್ರೆ ಒಳ್ಳೇದಾ ಅಥವಾ ತೆಗಿಬೇಕಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ. ಮತ್ತೆ ಇವಾಗ ಬಿಗ್ ಬಾಸ್ ಸೀಸನ್ 2 ನಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ತುಂಬಾ ಚೆನ್ನಾಗಿ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.